ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ಸೇರ್ಕೊಂಡು ನನ್ನ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಕಲೆಕ್ಟರ್ ಆಗ್ಬಿಡ್ತಿದ್ದ. ಹಾಯ್ ಹಲೋ ನಮಸ್ಕಾರ ದೋಸ್ತ್, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನಮ್ಮ ರಂಪರಾಮಾಯಣ ವ್ಲಾಗ್ಗೆ ಸ್ವಾಗತ. ಇವತ್ತೊಂದು ಹೊಸ ಟಾಪಿಕ್ ಜೊತೆ ಬರ್ತಾ ಇದ್ದೀನಿ. ಹೊಸ ವ್ಲಾಗ್ ಹೇಗೆ ಅಂತಂದ್ರೆ ನನ್ನ ಫ್ರೆಂಡ್ ಬೈಕ್ ಇಸ್ಕೊಬಂದಿದ್ದೀನಿ. ಅವನ ಬೈಕ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಅಂತ ಪ್ರ್ಯಾಂಕ್ ಮಾಡಲು ಹೇಗಿದೆ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಫಾಲೋ ಆ್ಯಂಡ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಇದೇ ಬೈಕ್ ಶುರು करते हैं 5 minutes later. ಈಗ ಅರ್ಧ ಗಂಟೆ ಕೆಲಸ ಮುಗಿಸಾಯಿತು. ಈಗ ಅವನಿಗೆ ಕಾಲ್ ಮಾಡಬೇಕು. ಬೇರೆಯವ್ರ ಜೊತೆ ಮಾತಾಡ್ತಾನೆ. ಮತ್ತೆ ಇನ್ನೊಂದ್ಸಲ ಮಾಡೋಣ. ಹಲೋ ಮಚ್ಚ, ಅಲ್ಲಿ ನನ್ನ ಬ್ಯಾಗಲ್ಲಿ ಇದಾಯ್ತು ನೋಡು, ಪರ್ಸಲ್ಲಿ ನಂದು ಡ್ರೈವಿಂಗ್ ಲೈಸೆನ್ಸು ಫೋಟೋ ಕಳಿಸು. चीटिंग करता है तू, चीटिंग करता है तू. ಸ್ವಲ್ಪ ಬೇಗಲ್ಲ. ನನ್ನ ಬ್ಯಾಗ್ ನೋಡು, ಕಾಲೇಜ್ ಬ್ಯಾಗು. ಆ ಕಾಲೇಜ್ ಬ್ಯಾಗಲ್ಲಿ ಇದಾಯ್ತು ನೋಡು, ಫೋಟೋ ಕಳಿಸಿ ಬೇಗಲ್ಲ. ಇಲ್ಲ ಸರ್, 5 ನಿಮಿಷ. ಹಾಂ जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಂಕಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀಯ. ಯು ಆರ್ ಗ್ರೇಟ್. ಕೊಡಿ ಕಾಲ್ ಕೊಡು, ಪಾದ ಕೊಡು. ನೆಕ್ಸ್ಟ್ The person you are speaking with has put your call on hold. Please stay on the line. आप जिस व्यक्ति से बात कर रहे हैं ಹಲೋ ಮಚ್ಚ, ಹಲೋ, ಇದು ಗಾಡಿ ಡಾಕ್ಯುಮೆಂಟ್ಸ್ ಕೇಳ್ತಾರಲ್ಲೋ. ಏನೋ ಮಾಡಲು ಗಟ್ಟಿ ಮಾತಾಡ್ ಮಗನೇ, ಕೇಳಿಸ್ತಾ ಇಲ್ಲ. ಮನೇಲಿತ್ತಂತೆ ಸರ್, ಮನೇಲಿತ್ತಂತೆ ಇಲ್ಲೇ ನನಗೆ ಸರ್, ಅದು ಮೊನ್ನೆ ಗಾಡಿ ವಾಶ್ ಮಾಡಿ ಮನೇಲಿ ಇಟ್ಟಾನಂತೆ. ಅದೇ ಮೊನ್ನೆ ಗಾಡಿ ವಾಶ್ ಮಾಡಿ ಮನೇಲಿ ಇಟ್ಟವನಂತೆ. ಫುಲ್ಲು ಹೊಗೆ, ಭಯ ನೋಡಿ. ವೇಟ್ ಮತ್ತೆ ಕಾಲ್ ಮಾಡ್ತೀನಿ. ಗಾಡಿ ಎತ್ಕೊಟ್ಟೋದ್ರು ಕೇಳಿಸ್ಲ ಕಣ. ಇಲ್ಲಿ ಏನು ನಿನ್ನ ಮಗ ಕೇಳಿಸಲ್ಲ. ಹಲೋ ನಿನ್ನ ಫ್ರೆಂಡ್ ಕರ್ಸು ಅಂತಾರಲ್ಲೋ. ಗಾಡಿ ಹಿಡ್ಕೊಂಡಾಯ್ತು, ಕೀ ಹಿಡ್ಕೊಂಡವ್ರ ಮಚ್ಚಲೋ. ಅದು ಎಂತಕ್ಕೆ ಗಾಡಿ ಡ್ಯಾಮೇಜ್ ಆಗೈತೆ, ನಾ ಎಲ್ಲಾದ್ರೂ ಗುದ್ರೆ ಆಕ್ಸಿಡೆಂಟ್ ಆಯ್ತಾ, ಕೇಸ್ ಆಯ್ತಾ ಅಂತ ಕೇಳ್ತಾವ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹೆಂಗಾದ್ರೂ ಮಾಡಿ ಬಾರ ಮರೆಯಲ್ಲೋ. ಹಲೋ ಅಣ್ಣ, ಕೇಳಿಸಿಲ್ಲ, ಎಲ್ಲ ಟ್ರಾಫಿಕ್, ಗಟ್ಟಿ ಮಾತಾಡ.
ಗಾಡಿ ಇನ್ಸೂಟಿವ್ ಇತ್ತು, ಹಾಂ ಹೊಗೆ ಚಕ್ಟಿವ್ ಇತ್ತು. ಹಾಂ ನಂಗೆ ಎಂತ ಹೇಳೋದು ಮತ್ತೆ? ಎಂತ ಮಾಡೋದು ಮರ್ಯಾ? ನಾ ಇಲ್ಲ ಇಲ್ಲ ಅಂತ ಹೇಳ. ಹಾಂ ಇರಿ, ಹಂಗೆ ಇರು ಹೋಲ್ಡ್ ಮಾಡಿರು ಸರ್. ಅವನು ಅಣ್ಣ ಫುಲ್ಲು ಭಯ ಪಡ್ಕೊಂಬಿಟ್ಟವ್ನಿ. ಫೋನ್ ಮಾಡಿ ಇನ್ಶೂರೆನ್ಸ್ ಬೇರೆ ಡ್ಯೂ ಆಗೈತೆ, ಸೈಕ್ ಐತೆ ಮಾತ್ರ. ಈಗ ಮತ್ತೆ ಫೋನ್ ಮಾಡ್ತೀನಿ, ಮತ್ತೆ ಫೋನ್ ಮಾಡಿ ನಾವು ಮಚ್ಚ ಇಲ್ಲ ಗಾಡಿ ಸೀಸ್ ಮಾಡ್ಕೊಂಬಿಟ್ಟವ್ರೆ, ನಾವು ಬಸ್ಸಲ್ಲಿ ಬರ್ತಾಯಿದ್ದೀವಿ ಅಂತ. ನೋಡೋಣ ಹೆಂಗಿರುತ್ತೆ ನೋಡೋಣ. ಈಗ ಮಾಡೋದು ಬೇಡ, ಇನ್ನೊಂದು 5 ನಿಮಿಷ ಕಾಯ್ಬೇಕಾಯ್ತದೆ. ನೋಡೋಣ ಇರಿ, ಸೀಸ್ ಮಾಡಾಯ್ತು ಅಲ್ಲ. ಈಗ ಒಳ್ಳೆ ಇರುತ್ತೆ. ಹಲೋ, ಇದು ಗಾಡಿ ಸ್ಟೇಷನಲ್ಲೇ ಇರ್ತದಂತೆ, ಆಮೇಲೆ ಬಂದು ಇಸ್ಕೊಬೇಕಂತೆ. ಆಮೇಲೆ ಸ್ಟೇಷನ್ನು ಅಲ್ಲ ಇದಂದ್ರೆ ಕೋರ್ಟ್ ಹತ್ರ ಅಂತೆ ಸ್ಟೇಷನ್ನು. ಆಮೇಲೆ ಬಂದು ಎಲ್ಲ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ತಗೊಬಂದು ಇಸ್ಕೊಂಡು ಹೋಗ್ಬೇಕಂತೆ. ₹500 ಕಟ್ಬೇಕಂತ, ದುಡ್ಡಿಲ್ವಾ? ₹500 ಕಟ್ಟಿಲ್ಲ ಸೀಸ್ ಆಗ್ತದೆ, ಇಲ್ಲ ಅಂತಂದರೆ ಬಂದು ಇಸ್ಕೊಂಡು ಹೋಗಿ ಅಂತವ್ರು. ಏನು ಮಾಡೋದು? ಈಗ ನಾನು ಅಲ್ಲಿ ನನ್ನ ಫ್ರೆಂಡ್ ಕಳಿಸ್ಲಾ, ವಿಶಾಲ್ ಕಳಿಸ್ಲಾ, ಬರ್ತೀಯಾ? ಮಾತಾಡೋದು ನನಗೇನೋ ಗೊತ್ತಾಯ್ತದ್ಲೋ. ಇವ್ನು ನೋಡಿದ್ರೆ ಕಾಲಂತ ಅಲ್ಲೋ ಕುತ್ಕೊಂಡವನೇ, ಒಬ್ಬನೇ ಮಾತಾಡ್ತಾ ಇದ್ದೀನಿ ಕಣಲ್ಲೋ. ಅವನು ಅಲ್ಲೇ ಇದ್ದ, ಪಕ್ಕದಲ್ಲಿ ಕೂತವನೆ ಚೇರ್ ಮೇಲೆ. ಪೊಲೀಸ್ ಹತ್ರ ಇದೀನೋ, ಹಿಡ್ಕೊಂಡು ಕೂತವ್ರು. ಇವ್ನು ಯಾರು? ಹಾಂ, ವರ್ಗ ಅಂತಂದ್ರೆ ಅಲ್ಲೋ, ಅಲ್ಲಿ ಇದಿಲ್ವೇನೋ ಕುತ್ಕೊಳಕ್ ಆಟೋ ಹತ್ರ, ಅಲ್ಲಿ ಕೂತನ್ಕಣ ಅವನು. ಕರೆಕ್ಟ್ ಕಳ್ಸಂಕ ಸರ್ಕಲಲ್ಲಿ ಇದ್ದೆ. ಹಾಂ, ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಾದ್ರೆ ಹಿಡ್ಕೊಂಡ್ರ ಕಣಲ್ಲ. ಹಾಂ, ಅಲ್ಲಿ ಈ ಕಡೆಯಿಂದ ಕೃಷ್ಣ ಮಠದಿಂದ ಬಂದು ಒನ್ ವೇಲಿ ಹಂಗೆ ನುಗ್ಸ್ಬಿಡೋಣ ಅನ್ಕೊಂಡೆ, ತಗೊಳಕೊಂಬಿಟ್ಟ. ಟೆನ್ಷನ್ ಆಯ್ತಲ್ಲ, ₹1 ಇಲ್ಲ ನನ್ನ ಹತ್ರ. ಹೆಂಗಾದ್ರೂ ಮಾಡ, ಅಡ್ಜಸ್ಟ್ ಮಾಡಲು. ಅಣ್ಣ ಫುಲ್ಲು ಕವಿಡೆ ಬಿಡಪ್ಪ, ಬೈತವ್ರೆ. ಇನ್ನು ಯಾರು ಹೇಳಿದ 500 ಅಂತ? ಈಗ ಅಲ್ಲಿ ಹೋಗಿ ರೂಮ್ಗೆ ಹೋಗಿ ಅವ್ನು ಯಾವ ಥರ ರಿಯಾಕ್ಷನ್ ಕೊಡ್ತಾನೆ, ಏನು ಮಾಡ್ತಾನೆ, ಹೇಗೆ ಎಲ್ಲ ಇದು ಮಾಡ್ತಾನೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋಣ. ಫುಲ್ ಇರುತ್ತೆ, ಫುಲ್ ಜಾಲಿ ಮಾಡೋಣ. ಬನ್ನಿ, ಸಖತ್ತಾಗಿರ್ತದೆ ವಿಡಿಯೋ ನೋಡೋಣ. ಸಾಗರು ಎಲ್ಲರಿಗೂ ಹೇಳ್ಬಿಟ್ಟಿದ್ದಿ, ಒಂದು ಕೂಗ್ತಾನೆ ಬರಬೇಕಂತ. ನನಗೆ ಕೆಲಸಕ್ಕೆ ಬಿಟ್ಬಿಟ್ಟು ಹಂಗೆ ಬಿಟ್ಟಾಗ ಹೋಳಿ ಮೊನ್ನೆ ಪೊಲೀಸ್ ಸ್ಟೇಷನ್ ಗಾಡಿ ಹೊಡ್ಕೊಂಡು ಸುಮ್ಮನೆ ಇಟಿಗೆ ತಗೋಬಪ್ಪ ಅಂತ ಆರಾಮ್ ದುಡ್ಡಿಲ್ಲಲ್ಲೋ, ಎತ್ಕೊಂಡ್ಬಂದು ಆಗ್ತಿರಲಿಲ್ಲ. ಮತ್ತಿನ್ನೆಂತ ಮಾಡೋಕ್ಕಾಗ್ತಿತ್ತು? ಅದೇ ಹಿಂಗೆಲ್ಲ ತರ ಮಾಡಿ ಅಡ್ಜಸ್ಟ್ ಮಾಡಿ ಮಾತಾಡಿ ರಿಕ್ವೆಸ್ಟ್ ಮಾಡಿ ಬರ್ತಲ್ಲ. ಅಲ್ಲಿ ನನಗೆ ಎಷ್ಟು ಇದಾಗೈತೆ ಅಂದ್ರೆ ಇವನಾಗ ಅಲ್ಕೂತವನೆ. ಹಾಂ, ಸರಿ ಮಾಡಿದ್ರೆಲ್ಲ ಸೇರ್ಕೊಂಡು ನನಗೆ. ಹೇಳೋ ಹೇಳ ಬೆನ್ಮೇಲೆ ಹಾಕ್ತಿದ್ದೆ, ನಿಂಗೆ ಬೆನ್ಮೇಲೆ ಆಗುತ್ತೆ. ಎಂತ ಗೊತ್ತಾ, ನಮ್ದು ಗಾಡಿ ಲೈಕ್ ಇನ್ಸೂಟಿವ್ ಆಯ್ತಾ, ಇಲ್ಲಾಂದ್ರೆ ಎಂತಾರು ಮಾಡ್ಬೇಕು. ಇನ್ಸೂಟಿವ್ ಹೋಗಿ ಚೆಕ್ ಕೊಡಿವಿ, ಮತ್ತೆ ಇದ್ದಿದ್ದೆಲ್ಲ ಫೈನ್ ಆಗ್ತದೆ. ಡಾಕ್ಯುಮೆಂಟ್ಸ್ ಗಾಡಿಗೆ ಎತ್ಬಿಡು. ಸಡನ್ ನಮ್ಗೆ
ಈಗ ಏನು ಮಾಡಿದ್ರೆ ಏನು ಹೊಡಿತೀಯಪ್ಪ ಈಗ ನನಗೆ ಒಟ್ಟಲ್ಲಿ ನೀನಿದ್ ನಮ್ದೆ ನೀನು ನಮ್ದೆ ಸುಬು 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 ಹೊಸ ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ಫಸ್ಟ್ ಕೂತದ್ ಮೊದಲೇ ಸರಿ ಇಲ್ಲ. ಆಯೇನು ಬೇಡ ಬಿಡು. ಆಯೇನು ಓಕೆ ತೊಳೋದು ಆ ಕಡೆ ತೊಳು ಆಯೇನು ಹೆಂಗಿತ್ತು ಫೀಲಿಂಗ್ ಹೆಂಗಿತ್ತು ಸುಬ್ರಹ್ಮಣ್ಯ ಓಯ್ ಹೆಂಗಿತ್ತ ಶಿವ ಕೊಡದೆ ಅಸ್ ಈ ದಿನ ವ್ಲಾಗ್ ಈ ಥರ ಇತ್ತು. ಒಟ್ಟಲ್ಲಿ ನಿಜವಾಗ್ಲೂ ಪ್ರ್ಯಾಂಕ್ ಅಂತ ಅಂದ್ಕೊಂಡ ಬೆಳಗ್ಗೆ ಥರ ಪ್ಲಾನಿಂಗ್ ಥರನೇ ಮಾಡಿದ್ದೀವಿ. ಕಂಪ್ಲೀಟ್ ವಿಡಿಯೋ ಅಂತಂದರೆ ಸರ್ಚ್ ಮಾಡಿ ಲೈಕ್ ಮಾಡಿ ಅಂತ ಫಾಲೋ ಮಾಡಿ ನಿಮ್ಮ ದಿಗಂತಿಯನ್ನು ಹಾಗೂ